ಆಶ್ರಯ ಫೌಂಡೇಶನ್ ಬೆಳಗಾವಿಯಿಂದ. ಸೊ ನಮ್ಮದು ಬೆಳಗಾವಿಯವರು ವರ್ಕ್ ಆಗ್ತಾ ಇತ್ತು ಸುಮಾರು 1.5 ವರ್ಷದಿಂದ ಸಪೋರ್ಟ್ ಕೊಟ್ಟಿದ್ದೀನಿ ಸರ್. ಬಟ್ ಯಾವಾಗ ಇಲ್ಲಿ ಅಪ್ರೋಚ್ ಆದಾಗ ಇಲ್ಲಿಯೂ ಕೂಡ ಚೆನ್ನಾಗಿ ಸಪೋರ್ಟ್ ಅದ ಚೈತನ್ಯದಿಂದ ಅನ್ನೋ ಒಂದು ಕಾರಣದಿಂದ ಮೊಬೈಲ್ ನಾವು ಬಂದಿರೋದು. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಶ್ರಯ ಫೌಂಡೇಶನ್ 8 ವರ್ಷ ಆಯಿತು HIV ಏಡ್ಸನ್ನು ತಡೆಗಟ್ಟೋದಕ್ಕೆ HIV ಏಡ್ಸ್ ಇದ್ದಂಥ ಹೆಣ್ಮಕ್ಳಿಗೆ ಒಂದು ಕೇರ್ ಹೋಮ್ ರನ್ ಮಾಡುವಂಥದ್ದು ಕೆಲಸ ಮಾಡೋದಿಲ್ಲ. ನನ್ನ ಹತ್ರ ಈಗ ನನ್ನ 20 ಹೆಣ್ಮಕ್ಳು ಇದ್ದಾವೆ. ನನಗೆ ಒಬ್ಬ ಗಂಡು ಮಗ 20 ಹೆಣ್ಮಕ್ಳು ನನ್ನ ಮನೆಯೊಳಗೆ. ಅವ್ರಿಗೆಲ್ಲ ಉಚಿತವಾಗಿ ಆಹಾರ, ಬಟ್ಟೆ, ಶಿಕ್ಷಣ ಮತ್ತು ಜೀವನೋಪಾಯದ ತರಬೇತಿ. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಬುಕ್ ಕೊಟ್ಟಾಗ ಒಂದು ವ್ಯಾಲ್ಯೂ ಸಿಗೋಕ್ಕಿದ್ದರೂ ಬುಕ್ಕಿಗೆ ಈ ರೀತಿಯಾದಂಥ ಒಂದು ಡೆಕೋರೇಷನ್ ಮಾಡಿದಾಗ ಎಷ್ಟು ವ್ಯಾಲ್ಯೂ ಚೆಂದ ಅನಿಸ್ತದ ಇಲ್ಲ. ಸೊ ಈ ರೀತಿಯಾದಂಥ ಒಂದು 20 ಪ್ರಾಡಕ್ಟ್ ನನ್ನ ಮಕ್ಕಳಲ್ಲಿ ಮಾಡ್ತಾ ಇದ್ದಾರೆ. ಮತ್ತು 8 ಮಕ್ಕಳು ಡಿಗ್ರಿ ಎಲ್ಲ ಓದಾಕತ್ತಿದ್ದಾರೆ, ಕಾಲೇಜ್ ಕಲಿಯಾಕತ್ತಾರೋ, ಲ್ಯಾಬ್ ಟೆಕ್ನಿಷಿಯನ್, BEd ಇಂಥವ್ರಿಗೆ ಏನು ಕಲಿಬೇಕಂತಾರಲ್ಲ ಅಪ್ಪ ಅಮ್ಮ ಇಲ್ಲಿರುವಂಥ HIV ಏಡ್ಸ್ ಆಗಿರೋ ಹೆಣ್ಮಕ್ಳಿಗೆ ನಾವು ಒಂದು ಈ ಸೇವೆನ ಕೊಡ್ತಾ ಇದ್ದೀವಿ. ಸೊ ಇದಲ್ಲದೆ ಇನ್ನೂ ಅನೇಕರಿಗೆ ಸರ್ THO ನಾನು ನಿಮ್ಮ ಕನ್ಸರ್ನ್ ಅಂದರೆ ನಮ್ಮಲ್ಲಿ ಇನ್ನೂ HIV ಬಗ್ಗೆ ಸರಿಯಾದಂಥ ಈ HIV ಬಂದು ಒಂದು 40 ವರ್ಷ ಆದರೂ ಇನ್ನೂ ಅನೇಕ ಜನರಿಗೆ ಸರಿಯಾದಂಥ ಮಾಹಿತಿ ಇಲ್ಲ ಸರ್. ಅದರಿಂದ ಏನೈತಿ HIV ಈ ಒಂದು ಕಾಯಿಲೆಗೆ ಒಳಗಾಗ್ತಾ ಇರುವಂಥ ಶಕ್ತಿ ಹೆಚ್ಚಾಗತ್ತಲ್ಲ. ಅದಕ್ಕಾಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಕಂಪ್ನಿ ಎಂಪ್ಲಾಯ್ಗೆ, ಪೊಲೀಸರಿಗೆಲ್ಲ ನಾನೇನೈತಿ ಆರೋಗ್ಯದ ಮಹತ್ವ, HIV ಏಡ್ಸ್ ಕುರಿತು ಮತ್ತೇನೈತಿ ಜೀವನದ ಒಂದು ಮಹತ್ವದ ಬಗ್ಗೆ ಏನೈತಿ ನಾವು ತಿಳಿಸುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಅದಲ್ಲ ತಿಂಗಳಿಗೆ ಒಂದು 50 ರಿಂದ 70 ಜನ ಕೌನ್ಸಿಲಿಂಗಿಗೆ ಬರ್ತಾರೆ ಸರ್. ಫೋನ್ ಮತ್ತು ಇಂಡಿವಿಜುವಲ್ ಕೌನ್ಸಿಲಿಂಗ್ ಬರ್ತಾರೆ. ಅವರಿಗೆ ಆ ಕೌನ್ಸಿಲಿಂಗ್ ಕೊಟ್ಟು ಮಾನಸಿಕ ಒಂದು ಸ್ಥೈರ್ಯನ ಕೊಟ್ಟು ಬರ್ಕೋತಾರ ಏನೈತಿ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇದಲ್ಲ ರೈಟ್ಸ್ ಲಿಮಿಟೆಡ್ ಅಂತ ಇಲ್ಲಿ ನೋಡಿದ್ರಿ, ಇದೊಂದು ಬೋರ್ಡ್ ಅದ ಮ್ಯಾಲ ಬ್ಯಾನರ್ದಾಗ ಒಂದು ಇದನ್ನ ಲೋಗೋ ಕಾಣತೈತಲ್ಲ, ಅದು ಕಂಪ್ನಿ ಬಂದ್ಬಿಟ್ಟು ಡೆಲ್ಲಿ ಹತ್ರ ಇರುವಂಥ ಗುರ್ಗಾಂವ್, ಹರಿಯಾಣ. ಅವರು ನಮ್ಮ ಸೇವೆನ ನೋಡಿ ನಮ್ಮ ಸಂಸ್ಥೆ ಅವ್ರ ಕಂಪ್ನಿ ವತಿಯಿಂದ ಏನೈತಿ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬಂದು ಮುಂಚೆ ಎಲ್ಲ ನಾವು ಒಂದು 13 ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ವಿ ಸರ್. ಅದು ಬೆಳಗಾವಿ ಡಿಸ್ಟ್ರಿಕ್ಟ್ ಸರ್. ಅಲ್ಲಿ DHO ತುಂಬ ಸಪೋರ್ಟ್ ಮಾಡಿದ್ರು. ಮೆಡಿಕಲ್ ಕ್ಯಾಂಪನ್ನು ಮಾಡಿದ್ವಿ. ಅದಾದ ನಂತರ ನಾನಂದರೆ ಜನರಲ್ ಕಮ್ಯುನಿಟಿಗೆ ನಾವು ಸೇವೆ ಕೊಡಕತ್ತೀವಿ. ನಮ್ಮ ಕಮ್ಯುನಿಟಿಗೆ ಏನಾದರೂ ನಾನು ಮಾಡಬೇಕಂದಾಗ HIV ಇರುವಂಥವ್ರಿಗೆ ಸಪೋರ್ಟ್ ಗ್ರೂಪ್ ಮೀಟಿಂಗ್ ಮಾಡಿದ್ವಿ. ಈ ಹೆಂಗೆ ನೀವು ಕೂಡಿದಾರಲ್ಲ ಬೆಂಬಲ ಗುಂಪು ಸಭೆ ಅಂತ, ಹಿಂಗೆ ನಮ್ಮ ತಾಲೂಕು ಬೆಳಗಾವಿಯಲ್ಲಿರೋ ಪ್ರತಿ ತಾಲೂಕಾದಾಗ ಹೋಗಿ ಹೆಣ್ಮಕ್ಕಳಾಯಿತು, ಮಕ್ಕಳಾಯಿತು, ಪುರುಷರಿಗೆ ಕೂಡಿಸಿ ಅವ್ರಿಗೊಂದು ಕಾನೂನು ಸೇವೆಯನ್ನು ಹೆಂಗೆ ತೆಕ್ಕೋಬೇಕು, ಕಾನೂನು ಸೇವಾ ಪ್ರಾಧಿಕಾರ ಆಯ್ತು ಹೇಳಿ ಸರ್. ಸರ್ ಬಂದಿದ್ದಾರೆ ಇವತ್ತು. ಎಷ್ಟೋ ಜನ ನಾವು ಕಾನೂನು ರೀತಿಯಾಗಿ ಸಂಘರ್ಷನೂ ನಾವು ಎದುರಿಸ್ತಿರ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನ್ಯಾಗ ನಮ್ಮ ಆಸ್ತಿ ಕೊಡೋದಿಲ್ಲ, ಮನೆ ಹೆಸರು ಹಂಚೋದಿಲ್ಲ, ಹೊಲ ಗದ್ದೆ ಇದ್ದು ಕೂಡ HIV ನೀಯಿಂದ ಸಾಹಿತ್ಯ ನಿನಗೆ ಆಸ್ತಿ ಬೇಕಂತ ಅಂತಾರೆ. ಅಂಥ ಸಮಸ್ಯೆ ಎದುರಿಸಾಕತ್ತಿದ್ರು ಅಂದರೆ ಏನೈತಿ ಜಿಲ್ಲಾ ಸೇವಾ ಕಾನೂನು ಪ್ರಾಧಿಕಾರ ಅಂತ ನಮ್ಮ ಏನು ಸರ್ಕಾರ ವತಿಯಿಂದ ನಮಗೋಸ್ಕರ ಒಂದು ಕಾನೂನು ಏನು ಮಾಡಿದಾರಲ್ಲ ಅದ್ರ ಬಗ್ಗೆ ನಮ್ಮ HIV ಸೋಂಕಿತರಿಗೆ ಅರಿವು ಮೂಡಿಸಬೇಕು. ಮತ್ತು ದವಸ ಧಾನ್ಯಗಳಿರ್ತಕ್ಕಂಥ ಪ್ರೋಟೀನ್ ಪೌಡರ್ ಕೊಟ್ಟು ಅವ್ರಿಗೆ ಹೆಲ್ದಿಯಾಗಿರ್ಬೇಕನ್ನೋಂಥ ಒಂದು ಪ್ರಯತ್ನನ ನಾವೇನೈತಿ ಕಳೆದ ವರ್ಷದಿಂದ ಮಾಡಿದ್ದೀವಿ. ಸುಮಾರು ಒಂದು 15 ಈಗಿದ್ದಂಥ ಸಪೋರ್ಟ್ ಗ್ರೂಪ್ ಮೀಟಿಂಗ್ ಮಾಡಿದ್ವಿ ಸರ್. ಒಂದು 700ಕ್ಕಿಂತಲೂ ಹೆಚ್ಚಿಗೆ ಜನರಿಗೆ ನಮ್ಮ ಸೇವೆನ ನಾವು ಕೊಡುವಂಥದ್ದು ಒಂದು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅದಾದ ನಂತರ ಹೇಳ್ಬೇಕಂದ್ರೆ ನಾವೆಲ್ಲರೂ ಇನ್ನೂ ಹೆಚ್ಚಿಗೆ ದಿನ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು. ಅದ್ರ ಜೊತೆಗೆ ಏನೈತಿ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಒಂದು ಪ್ರಯತ್ನ ಆಶ್ರಯ ವತಿಯಿಂದ ಪ್ರಿವೆನ್ಷನ್ ಪ್ರೋಗ್ರಾಮ್ ಕೂಡ ಅರಿವು ಮೂಡಿಸೋದಂತ ಹೇಳಿದಾಗ. ಸೊ ಉದ್ದೇಶ ಏನೈತಿ ಈಗ ನಾವೆಲ್ಲ ಬಿಡಿ ತಗೋಕತ್ತೀವಿ, ಕೆಲವೊಂದು ಸಲ ನಮ್ಮ ಹೆಲ್ತ್ ಇಶ್ಯೂ ಆರೋಗ್ಯದಾಗ ಏನಾಗಬೇಡಿ ಆಗತ್ತೈತಿ. ಬಟ್ ಏನೈತಿ ನಮ್ಮ ಹಂಗೆ ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆಶ್ರಯ ಏನೈತಿ ಈ ಕಾರ್ಯಕ್ರಮನ ಮಾಡತ್ತೇವೆ. ಯಾಕಂದ್ರೆ ನಿಮ್ಮ ಥರ ನಾನು ಸೇಮ್ ಸಮಸ್ಯೆ ಇದ್ದವರಲ್ಲಿ 26 ವರ್ಷ ಆಯಿತು. ಡೈಲಿ 12 ತಾಸು ದುಡಿತೀವಿ. ಸಮಸ್ಯೆ ಇದ್ರೂ ಕೂಡ ಮನೆಯೊಳಗೆ ಇರೋದಲ್ಲ ಅಥವಾ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ನಮ್ಮ ಜೀವಕ್ಕೆ ತೊಂದರೆ ಮಾಡ್ಕೋತಿಲ್ಲ. ಸೊ 26 ವರ್ಷದಿಂದ ನಾವು ಕೂಡ ಈ ಒಂದು ಕಾಯಿಲೆನ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಮ್ಮಂಥ HIV ಸೋಂಕಿತ ಜನರಿಗೆ ಇನ್ನೂ ಹೆಚ್ಚಿಗೆ ದಿನ ಹೆಂಗೆ ಬದುಕಬೇಕು, ಏನೆಲ್ಲ ಆಹಾರ ತೆಕ್ಕೋಬೇಕು, ಮತ್ತು ಅವ್ರಿಗೆ ಏನಾದರೂ ತೊಂದರೆ ಇತ್ತಂದ್ರೆ ಅವ್ರ ಜೊತೆ ನಾವು ಸಾಥ್ ಕೊಡ್ಬೇಕು ಅನ್ನೋಗೋಸ್ಕರ ಈ ಕೆಲಸನ ಶುರು ಮಾಡಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಮಾಡಬೇಕಾದ್ರೆ ಏನೈತಿ ಚೈತನ್ಯದಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಆಗಿದೆ. ಅದ್ರ ಜೊತೆ ಇಲ್ಲಿ ಒಂದು ಆರೋಗ್ಯ ಏನಂತಾರೆ ಇಲಾಖೆ ವತಿಯಿಂದ DHO ಸರ್ ಇವತ್ತಿಗೆ ಬಂದಿದ್ದಾಗ KSA ಮೆಂಬರ್ ಇನ್ನೊಬ್ರು ಸರ್ ಕ್ರಿಶ್ಚಿಯನ್ ಸರ್. ಮುಂಚೆ ನಮ್ಮ ಟೈಮ್ದಾಗ ಯಾರು HIV ಸಪೋರ್ಟ್ ಮಾಡೋಕೆ ಯಾರು ಬರ್ತಿರಕ್ಕಿಲ್ಲ. ಬಟ್ ಇವತ್ತು ಇಷ್ಟು ಜನ ಎಲ್ಲ ನಮ್ಮ ಜೊತೆಗೆ ಅದಾರ. ಅವ್ರ ಟೀಮ್ದಾಗ ಅವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ, ಆದರೂ ಕೂಡ ನಮ್ಮ ಜೊತೆಗೆ ನಿಂತು ಸಪೋರ್ಟ್ ಮಾಡತ್ತಾರೆ. ಸೊ ಈ ಸಪೋರ್ಟನ್ನ ನಾವು ಸತತವಾಗಿ ತಗೊಂಡು ಅವ್ರು ಏನು ಹೇಳ್ತಾರೋ ಅವ್ರ ಮಾರ್ಗದರ್ಶನದಾಗ ಏನೈತಿ ನಾವು ನಡಿಬೇಕು. ಯಾಕಂದ್ರೆ ಕೆಲವೊಂದ್ಸಲ ಗುಡಿ ಥರ ಕಳೆದ ಇದ್ದಾಗ ಸಿಟಿಗೆ ಇದ್ದಾಗ ಬೇಜಾರು ಮಾಡ್ಕೋಬೇಕು. ಯಾಕಂದ್ರೆ ಬಿಟ್ಟು ಅಂದ್ರೆ ಹಂಗೆ ಬಿಟ್ಟರೆ ಮತ್ತೆ ಬಿಟ್ಕೊಳ್ತಾ ಹೋಗ್ತೀವಿ. ಗುಡಿಗೆ ಮಹತ್ವ ಏನದ
ಆಹಾರದ ಮಹತ್ವ ಅಥವಾ ಆಹಾರ ಏನೆಲ್ಲ ತಗೋಬೇಕು ಸ್ಟೇಜ್ ಪ್ರೋಗ್ರಾಮ್ ಆದ ನಂತರ ನಾವು ಚರ್ಚೆ ಮಾಡೋಣ. ಯಾಕಂದರೆ ಸರ್ ಇದು ಬೇರೆ ಮೀಟಿಂಗ್ ಅದ. ಸೊ ಇವತ್ತಿನ ಈ ಒಂದು ಪ್ರಾಸ್ತಾವಿಕ ಬಗ್ಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಸುನೀಲ್ಗಳಿಗೆ ಏನೈತಿ ಧನ್ಯವಾದ ಹೇಳ್ತಾ ಮತ್ತೆ ನಾವು ಆಮೇಲೆ ಮಾತಾಡೋಣ ಅಂತೇಳಿ ಈ ಒಂದು ಪ್ರಾಸ್ತಾವಿಕ